ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮನುಷ್ಯರಾಗಲಿ ದೇವರಾಗಲಿ ತಮ್ಮ ಶಕ್ತಿಯಿಂದ ವಿಜಯ ಸಾಧಿಸುವ ಸಮಯದಲ್ಲಿ ಯಾವಾಗಲೂ ಒಂದ್ಸಲ ಅಹಂಕಾರ ಬರುವುದು ಸಹಜ. ಅಹಂಕಾರ ಯಾರಿಗೆ ಇದ್ರೂ ಸರಿಯಲ್ಲ. ಅಹಂಕಾರದಿಂದ ಇರುವ ವ್ಯಕ್ತಿಗಳು ಎಲ್ಲರಿಗೂ ದೂರ ಆಗ್ತಾರೆ. ಸುದರ್ಶನ ಚಕ್ರ ಅಂತಹ ವಿಷಯನ ತಿಳಿಸುತ್ತೆ. ಶಾಂತಿಯುತ ಹನುಮಂತ ಸುದರ್ಶನ ಚಕ್ರಗೆ ಹೇಗೆ ಉತ್ತರ ಕೊಟ್ಟರು ಅಂತ ನಾವು ತಿಳ್ಕೊಳ್ಳೋಣ. ಹನುಮಂತ ಸುದರ್ಶನ ಚಕ್ರದ ಜೊತೆ ಗರುಡ ಅಹಂಕಾರಕ್ಕೆ, ಸತ್ಯಭಾಮೆ ಅಹಂಕಾರಕ್ಕೆ ಹೇಗೆ ಉತ್ತರ ಕೊಟ್ಟರು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಸುದರ್ಶನ ಚಕ್ರ ವಿಷ್ಣುಮೂರ್ತಿ ಆಯುಧ. ಶ್ರೀಕೃಷ್ಣನ ಅವತಾರದಲ್ಲಿದ್ದ ವಿಷ್ಣುಮೂರ್ತಿಗೆ ಅನೇಕ ಕೆಲಸಗಳಲ್ಲಿ ಸಹಾಯವಾಗಿತ್ತು ವಿಷ್ಣು ಚಕ್ರ. ಒಂದು ಬಾರಿ ಇಂದ್ರನ ವಜ್ರಾಯುಧನ ಸಹ ಮಣ್ಣು ಮುಟ್ಟಿಸಿತು. ಇದರಿಂದ ಸುದರ್ಶನ ಚಕ್ರಗೆ ಅನೇಕ ವಿಷಯಗಳಿಗೆ ಆತನೇ ಬೆಳಕನ್ನು ಹೆಚ್ಚಿಸುವ ಶಕ್ತಿ ಅಂತ ಆತ್ಮವಿಶ್ವಾಸ ಬೆಳೆಯಿತು. ಎಲ್ಲರಿಗಿಂತ ಶಕ್ತಿ ಇದೆ ಅಂತ ನಂಬಿಕೆ ಬೆಳೆಯಿತು. ಇದರಿಂದ ಒಂದು ಬಾರಿ ಸುದರ್ಶನ ಚಕ್ರ ಶ್ರೀಕೃಷ್ಣನನ್ನು ಒಂದು ಪ್ರಶ್ನೆ ಕೇಳಿತು. ದೇವರೇ, ಈ ಪ್ರಪಂಚದಲ್ಲಿ ನನಗಿಂತ ಮಹಾನ್ ವ್ಯಕ್ತಿಗಳು ಇದ್ದಾರಾ ಅಂತ. ಆ ಸಮಯದಲ್ಲಿ ಶ್ರೀಕೃಷ್ಣ ಸತ್ಯಭಾಮೆ ಜೊತೆ ಇದ್ದರು. ಮತ್ತೊಂದು ಕಡೆ ಸತ್ಯಭಾಮೆ ಅವರಿಗೋಸ್ಕರ ಶ್ರೀಕೃಷ್ಣ ಪಾರಿಜಾತ ಪುಷ್ಪ ತಗೊಂಡು ಬಂದರು ಅಂತ, ಅವರು ತುಂಬ ಸೌಂದರ್ಯವತಿ ಅಂತ ಅಹಂಕಾರದಿಂದ ಇದ್ದರು. ತ್ರೇತಾಯುಗದಲ್ಲಿ ಇದ್ದ ಸೀತಾ ನನಗಿಂತ ಸೌಂದರ್ಯವಾಗಿ ಇದ್ರಾ ಅಂತ ಕೇಳ್ತಾರೆ. ಈ ಮಾತಿನಿಂದ ಸತ್ಯಭಾಮೆ ಮಾತಿನಲ್ಲಿ ಅಹಂಕಾರ ಶ್ರೀಕೃಷ್ಣನಿಗೆ ಅರ್ಥ ಆಗುತ್ತೆ. ಆಗಲೇ ಗರುಡನು ಶ್ರೀಕೃಷ್ಣ ಮುಂದೆ ಬರ್ತಾನೆ. ಗರುಡ ಶ್ರೀಕೃಷ್ಣ ವಾಹನ. ನಾನು ಇಲ್ಲದೆ ಶ್ರೀಕೃಷ್ಣನಿಗೆ ಎಲ್ಲಿಗೂ ಹೋಗಲ್ಲ ಅನ್ಕೋತಾರೆ ಗರುಡ. ನನ್ನಷ್ಟು ವೇಗವಾಗಿ ಯಾರೂ ಹಾರಲು ಸಾಧ್ಯವಿಲ್ಲ ಅಂತಲೂ ಅನ್ಕೋತಾರೆ. ಅದರಿಂದ ಗರುಡ ಸಹ ಶ್ರೀಕೃಷ್ಣನ ಒಂದು ಪ್ರಶ್ನೆ ಕೇಳ್ತಾರೆ. ಹೇ ದೇವ, ಈ ಪ್ರಪಂಚದಲ್ಲಿ ನನಗಿಂತ ವೇಗವಾಗಿ ಯಾರಾದರೂ ಹಾರೋಕೆ ಆಗುತ್ತಾ ಅಂತ. ಈ ಮೂವರಿಂದ ಪ್ರಶ್ನೆ ಕೇಳಿಸಿಕೊಂಡ ನಂತರ ಶ್ರೀಕೃಷ್ಣ ಮೂವರಲ್ಲಿ ಬಂದ ಅಹಂಕಾರನ ಅರ್ಥ ಮಾಡ್ಕೊಳ್ತಾರೆ. ಅವರ ಅಹಂಕಾರ ದೂರ ಮಾಡಬೇಕು ಅನ್ಕೋತಾರೆ. ಈ ಕೆಲಸಕ್ಕಾಗಿ ಹನುಮಾನ್ ಸಹಾಯ ತಗೊಳ್ತಾರೆ. ಎಲ್ಲರಿಗಿಂತ ಮೊದಲು ಗರುಡ ಅಹಂಕಾರ ದೂರ ಮಾಡಲು ಹನುಮಾನ್ನ ಕರ್ಕೊಂಡು ಬಾ ಅಂತ ಕಳುಹಿಸುತ್ತಾರೆ. ಆಗ ಹನುಮಂತ ಮಲೆಯ ಪರ್ವತದಲ್ಲಿ ಇರ್ತಾರೆ. ಅಲ್ಲಿಗೆ ಹೋಗಿ ಶ್ರೀಕೃಷ್ಣ ಕರೆದ್ರು ಅಂತ ಹೇಳ್ತಾರೆ. ಅವರು ಶ್ರೀರಾಮ ಅಂತ, ಸೀತಾಪಹರಣ ನಡೀತು ಅಂತ, ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳು. ಈ ಮಾತುಗಳನ್ನು ಹೇಳಿ ಮಲೆಯ ಪರ್ವತಕ್ಕೆ ಗರುಡನ ಕಳುಹಿಸುತ್ತಾರೆ ಶ್ರೀಕೃಷ್ಣ. ಅದೇ ಸಮಯದಲ್ಲಿ ಸತ್ಯಭಾಮೆಯೊಡನೆ ಸೀತೆಯ ಹಾಗೆ ರೆಡಿಯಾಗು ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಸೀತೆಯನ್ನು, ಶ್ರೀರಾಮನನ್ನು ನೋಡೋಕ್ಕೆ ಒಬ್ಬ ಭಕ್ತ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೀತೆಯಂಥ ರೂಪ, ಜ್ಞಾನ ಸಹ ಬರುತ್ತೆ ಅಂತ ಹೇಳ್ತಾರೆ. ನಂತರ ಸುದರ್ಶನ ಚಕ್ರ ಹತ್ರ ಬರ್ತಾರೆ. ದ್ವಾರಕಾಗೆ ಹೊರಗೆ ನಿಂತು ಅವರ ಅನುಮತಿ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಬಾರದು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಈ ಮೂವರಿಗೆ 3 ಮಾತನ್ನು ಹೇಳಿದ ನಂತರ ಅವರವರ ಕೆಲಸದಲ್ಲಿ ಇರ್ತಾರೆ. ಗರುಡ ಮಲೆಯ ಪರ್ವತಕ್ಕೆ ಹೋಗಿ ನೋಡಿದರೆ ಹನುಮಂತ ತಪಸ್ಸು ಮಾಡ್ತಾ ಇರ್ತಾರೆ. ರಾಮನಾಮ ಜಪ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಹನುಮಾನ್ ಜೊತೆ ಶ್ರೀಕೃಷ್ಣನ ಬಗ್ಗೆ ಹೇಳ್ತಾರೆ. ಶ್ರೀಕೃಷ್ಣನೇ ಶ್ರೀರಾಮ ಅಂತ ವಿವರಿಸುತ್ತಾನೆ. ಶ್ರೀರಾಮನ ನೆನಪು ಮಾಡಿದೆ ಅಂತ ಹೇಳ್ತಾನೆ. ಶ್ರೀರಾಮ ಹೆಸರು ಕೇಳಿದ ತಕ್ಷಣ ಹನುಮಾನ್ ಭಾವೋದ್ವೇಗಕ್ಕೆ ಗುರಿಯಾಗುತ್ತಾನೆ. ರಾಮನನ್ನು ಭೇಟಿ ಮಾಡಲು ಸಿದ್ಧನಾಗುತ್ತಾನೆ. ನೀವು ನನ್ನ ಬೆನ್ನಿನ ಮೇಲೆ ಕುತ್ಕೊಳ್ಳಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಗರುಡ ಹನುಮಾನ್ಗೆ ಹೇಳ್ತಾರೆ. ನಾನು ನಿಮ್ಮನ್ನು ತುಂಬ ವೇಗವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಕೆಲವೇ ಸಮಯದಲ್ಲಿ ದ್ವಾರಕಾಗೆ ಕರ್ಕೊಂಡು ಹೋಗ್ತೀನಿ, ನೀವೇ ಹೋಗಬೇಕಂದ್ರೆ ತುಂಬ ತಡವಾಗುತ್ತದೆ ಅಂತಲೂ ಹೇಳ್ತಾರೆ. ಗರುಡ ಮಾತನ್ನು ಕೇಳಿದ ಹನುಮಂತ ನಸುನಕ್ಕಿ, ನೀನು ಹೋಗು, ನಿನ್ನ ಹಿಂದೆನೇ ನಾನು ಬರ್ತೀನಿ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಗರುಡ ಹೊರಟು ಹೋಗುತ್ತೆ. ತುಂಬ ವೇಗವಾಗಿ ದ್ವಾರಕಾಗೆ ಸೇರಿಕೊಳ್ತಾನೆ. ದ್ವಾರಕಾಗೆ ಸೇರಿದ ತಕ್ಷಣ ಗರುಡ ಆಶ್ಚರ್ಯಗೊಳ್ತಾನೆ. ಕಾರಣ ಆತನಿಗಿಂತ ಮೊದಲೇ ಹನುಮಂತ ದ್ವಾರಕಾಗೆ ಸೇರಿಕೊಂಡು ಶ್ರೀಕೃಷ್ಣನ ಭೇಟಿ ಮಾಡ್ತಾರೆ.
ಇಷ್ಟು ವೇಗವಾಗಿ ಪ್ರಯಾಣ ಮಾಡೋಕ್ಕೆ ನಾನೇ ಆಯಾಸಗೊಂಡೆ. ಇಷ್ಟು ಬೇಗ ಹನುಮಾನ್ ಹೇಗೆ ಬಂದ ಅಂತ ಆಶ್ಚರ್ಯಗೊಳ್ತಾನೆ. ಇದರಿಂದ ಆತನ ತಪ್ಪು ಅಹಂಕಾರ ಗರುಡಾಗೆ ಅರ್ಥ ಆಗುತ್ತೆ. ಹನುಮಾನ್ ಕಾಣಿಸಿಕೊಂಡ ತಕ್ಷಣ ಶ್ರೀಕೃಷ್ಣ ಕೇಳ್ತಾರೆ, ಹನುಮ, ನೀನು ಒಳಗೆ ಹೇಗೆ ಬಂದೆ? ನಿನ್ನ ಯಾರೂ ತಡೆಯಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಹನುಮಾನ್, ಯಾಕೆ ತಡೆಯಲಿಲ್ಲ? ತಡೆದರು. ಸುದರ್ಶನ ಚಕ್ರ ನನ್ನ ತಡೆದ. ಜಗಳಕ್ಕೆ ಹೋದರೆ ನಿಮ್ಮನ್ನು ಭೇಟಿಯಾಗೋದು ತಡ ಆಗ್ಬೋದು ಅಂತ ನುಂಗಿಬಿಟ್ಟೆ ಅಂತ ಹೇಳ್ತಾರೆ. ಆ ಮಾತು ಹೇಳಿ ಬಾಯಿಯಿಂದ ಸುದರ್ಶನ ಚಕ್ರ ತೆಗೆದು ಶ್ರೀಕೃಷ್ಣಗೆ ಕೊಡ್ತಾರೆ. ಈ ಪರಿಣಾಮ ನೋಡಿ ಸುದರ್ಶನ ಆತನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಕೊಳ್ಳುತ್ತದೆ. ಎಷ್ಟು ದೊಡ್ಡ ತಪ್ಪು ಮಾಡಿತು ಅಂತ ತಿಳ್ಕೊಳ್ಳುತ್ತೆ. ಎಷ್ಟು ಅಹಂಕಾರದಿಂದ ನಡ್ಕೊಂಡೆ ಅಂತ ಅರ್ಥ ಆಗುತ್ತೆ. ಅದರ ನಡವಳಿಕೆಗೆ ಶ್ರೀಕೃಷ್ಣನನ್ನು ಕ್ಷಮೆ ಕೇಳುತ್ತೆ. ನಂತರ ಹನುಮಂತ ಶ್ರೀರಾಮ ರೂಪದಲ್ಲಿದ್ದ ಶ್ರೀಕೃಷ್ಣ ಅವರ ಪಕ್ಕದಲ್ಲೇ ಸೀತೆಯ ರೂಪದಲ್ಲಿದ್ದ ಸತ್ಯಭಾಮೆನ ನೋಡ್ತಾರೆ. ರಾಮ, ನಿನ್ನ ಹತ್ರ ಬರೋಕೆ ತಡ ಮಾಡಿದ್ನ? ನಿನ್ನ ಪಕ್ಕದಲ್ಲೇ ಕೂತಿದ್ದ ಈ ದಾಸಿ ಯಾರು ಅಂತ ಕೇಳ್ತಾರೆ. ಸೀತೆ ಎಲ್ಲಿಗೆ ಹೋದ್ರು ಅಂತಲೂ ಕೇಳ್ತಾರೆ. ಈ ಮಾತು ಕೇಳಿ ಸತ್ಯಭಾಮೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಶ್ರೀಕೃಷ್ಣ ಪಾರಿಜಾತ ಪುಷ್ಪನ ಅವರಿಗೆ ಕೊಟ್ಟಿರೋದ್ರಿಂದ ಅವರೇ ಸೌಂದರ್ಯವತಿ ಅನ್ಕೋತಾರೆ. ಹೀಗೆ ಕೊನೆಗೆ ಸತ್ಯಭಾಮೆ ಅಹಂಕಾರ ಹೋಗುತ್ತೆ. ಈ ವಿಧವಾಗಿ ಶ್ರೀಕೃಷ್ಣ, ಸತ್ಯಭಾಮೆ, ಸುದರ್ಶನ ಚಕ್ರ, ಗರುಡ ಅಹಂಕಾರವನ್ನು ಹನುಮಾನ್ ಸಹಾಯದಿಂದ ದೂರ ಮಾಡ್ತಾರೆ. ದೇವರಿಗೆ ಭಕ್ತನಿಗೆ ಮಧ್ಯೆ ಅಹಂಕಾರ ಅಡ್ಡಿಯಾಗಿ ಇರಬಾರ್ದು. ಅದಕ್ಕೆ ನಿಮ್ಮ ಅಹಂಕಾರವನ್ನು ದೂರ ಮಾಡುವ ಅವಶ್ಯಕತೆ ಇದೆ ಅಂತಾರೆ. ನಂತರ ಶ್ರೀಕೃಷ್ಣ ಹನುಮಾನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಕಳುಹಿಸುತ್ತಾರೆ. ಇಂತಹ ಕತೆ ಮತ್ತೊಂದು ಇದೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಗ್ಗೆ. ಪುರಾಣಗಳ ಪ್ರಕಾರ ಒಂದು ಬಾರಿ ಅರ್ಜುನ ಹನುಮಂತನ ರಾಮೇಶ್ವರಂದಲ್ಲಿ ಭೇಟಿಯಾಗ್ತಾನೆ. ಆಗ ಅರ್ಜುನ, ನಿಮ್ಮ ವಾನರ ಸೇತುವೆ ಕಲ್ಲಿಂದ ಅಲ್ಲದೆ ಬಾಣಗಳಿಂದ ಸೇತುವೆ ಯಾಕೆ ಕಟ್ಟಿಲ್ಲ ಅಂತ ಹನುಮಂತನ ಕೇಳ್ತಾರೆ. ಬಾಣಗಳಿಂದ ನಿರ್ಮಿಸಿದ ಸೇತುವೆ ವಾನರ ಸೈನ್ಯದ ಭಾರ ತಡೆಯೋಕೆ ಆಗಲ್ಲ. ಆಗ ಅರ್ಜುನ, ಆತ ಬಾಣಗಳಿಂದ ಸೇತುವೆ ಕಟ್ಟಿದ್ರೆ ಹಾಗೇ ಇರುತ್ತೆ ಅಂತ ಹೇಳ್ತಾನೆ. ಬೇಕಾದರೆ ಇವಾಗಲೇ ಅಂತಹ ಸೇತುವೆ ಕಟ್ಟಿ ತೋರಿಸ್ತೀನಿ ಅಂತ ಆತನು ನಿರ್ಮಿಸಿದ ಸೇತುವೆ ಎಷ್ಟು ಭಾರ ಆದರೂ ತಡ್ಕೊಳ್ಳುತ್ತೆ ಅಂತಾನೆ. ಆ ಸೇತುವೆ ನೋಡಿದ ಹನುಮಂತ ಅರ್ಜುನಗೆ ಒಂದು ಕಂಡೀಷನ್ ಇಡ್ತಾರೆ. ನೀವು ನಿರ್ಮಿಸಿದ ಈ ಸೇತುವೆ ನನ್ನ ಭಾರ ತಡ್ಕೊಂಡ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ಒಂದು ವೇಳೆ ಈ ಸೇತುವೆ ನಾಶ ಆದರೆ ನೀವು ಸಹ ಅಗ್ನಿ ಪ್ರವೇಶ ಮಾಡಬೇಕು ಅಂತಾರೆ. ಅರ್ಜುನ ಇದಕ್ಕೆ ಒಪ್ಕೊಳ್ತಾರೆ. ಹನುಮಂತ ತಕ್ಷಣ ಅವರ ರೂಪನ ತೋರಿಸುತ್ತಾರೆ. ಪಾದ ಸೇತುವೆ ಮೇಲೆ ಇಟ್ಟ ತಕ್ಷಣ ಸೇತುವೆ ಚಲಿಸೋಕ್ಕೆ ಪ್ರಾರಂಭ ಆಗುತ್ತೆ. ಎರಡನೇ ಪಾದ ಇಟ್ಟ ತಕ್ಷಣ ಸೇತುವೆ ಮುರಿದೋಗೋಕ್ಕೆ ಶುರುವಾಗುತ್ತೆ. ಸೇತುವೆ ನಾಶ ಆಗ್ತಿರೋದು ನೋಡಿ ಅರ್ಜುನ ತಲೆ ತಗ್ಗಿಸುತ್ತಾನೆ. ಮತ್ತೊಂದು ಹೆಜ್ಜೆ ಹಾಕಿದ ತಕ್ಷಣ ಆ ಸೇತುವೆ ರಕ್ತದಿಂದ ತುಂಬಿಕೊಳ್ಳುತ್ತೆ. ಅದು ನೋಡಿ ಹನುಮಂತ ಸೇತುವೆಯಿಂದ ಕೆಳಗೆ ಬರ್ತಾರೆ. ಅಗ್ನಿ ಪ್ರವೇಶ ಮಾಡೋಕ್ಕೆ ಸಿದ್ಧ ಆಗ್ತಾರೆ. ಆ ಕ್ಷಣ ಶ್ರೀಕೃಷ್ಣ ಪ್ರತ್ಯಕ್ಷ ಆಗ್ತಾರೆ. ಹನುಮಾನ್ ಅನ್ನು ನಿಲ್ಲು ಅಂತಾರೆ. ನನ್ನ ಪ್ರೀತಿಯ ಭಕ್ತನೇ, ನಾನು ಅರ್ಜುನ ನಿರ್ಮಿಸಿದ ಸೇತುವೆ ಕೆಳಗೆ ಕೂರ್ಮ ಅವತಾರದಲ್ಲಿ ಇರಲಿಲ್ಲ ಅಂದರೆ ಮೊದಲನೇ ಹೆಜ್ಜೆಗೆ ಈ ಸೇತುವೆ ನಾಶ ಆಗ್ತಿತ್ತು. ಮೂರನೇ ಹೆಜ್ಜೆ ಹಾಕಿದಾಗ ನನ್ನ ಶರೀರ ರಕ್ತದಿಂದ ಒದ್ದೆಯಾಯಿತು. ಎಷ್ಟು ತಪ್ಪು ಮಾಡಿದೆ ಅಂತ ಹನುಮಾನ್ಗೆ ಅರ್ಥ ಆಗುತ್ತೆ. ಇದೆಲ್ಲ ನನ್ನ ಕಾರಣದಿಂದ ನಡೀತು ಅಂತ ಶ್ರೀಕೃಷ್ಣ ಹನುಮಾನ್ಗೆ ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ ಹನುಮಾನ್ ಇರ್ತಾರೆ. ಹೀಗೆ ಅನೇಕ ಬಾರಿ ಹನುಮಾನ್ ಅಹಂಕಾರವನ್ನು ಕೊನೆಗೊಳಿಸುತ್ತಾ ಬಂದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.